ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ. ಸೊ ಇಂದಿನ ಈ ತರಗತಿಗಳಲ್ಲಿ ಕೋಡಿಂಗ್ ಡಿಕೋಡಿಂಗ್ ಪಾರ್ಟ್ 8. ಸೊ ಅದು ಕೂಡ ಪ್ರೀವಿಯಸ್ ಡೇ ನಡೆದಿರ್ತಕ್ಕಂತಹ SBI ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮ್ ಏನಿದೆ 2021. ಸೊ ಅದರಲ್ಲಿ ಕೇಳಿರ್ತಕ್ಕಂತಹ ಕೋಡಿಂಗ್ ಡಿಕೋಡಿಂಗ್ ಕ್ವಶನ್ಸನ್ನು ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಆಲ್ರೆಡಿ ಈ ಕೋಡಿಂಗ್ ಡಿಕೋಡಿಂಗ್ ಕಾನ್ಸೆಪ್ಟಲ್ಲಿ ಡಿಫ್ರೆಂಟ್ ಪಾರ್ಟ್ಗಳಲ್ಲಿ ನಾನು ಬೇರೆ ಬೇರೆ ರೀತಿಯ ಕ್ವಶನ್ಸನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೆ ಸೊ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ. ಸೊ ಇವತ್ತು ಕೂಡ ಈ ಪಾರ್ಟ್ 8ಅಲ್ಲಿ ಅದೇ ರೀತಿ SBI ಕ್ಲರ್ಕ್ ಪ್ರಿಲಿಮ್ಸಲ್ಲಿ ಯಾವ ರೀತಿ ಕೇಳಿದ್ರು ಅನ್ನೋಂತಹ ಕ್ವಶನ್ಸನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದು ಕೂಡ ನಿಮಗೆ ಮುಂಬರುವಂತಹ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದೇ ರೀತಿ ಕೋಡಿಂಗ್ ಡಿಕೋಡಿಂಗಲ್ಲಿ ಡಿಫ್ರೆಂಟ್ ಟೈಪ್ಸನ್ನು ನೀವು ನೋಡಿದ್ರಿ. ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ಹೇಳಿದ್ದೆ ಯಾವ್ಯಾವ ರೀತಿ ಟೈಪ್ಸ್ ಬರುತ್ತೆ ಅಂತ. ಸೊ ಅದು ವರ್ಡ್ ವಿತ್ ವರ್ಡ್ ಕೋಡಿಂಗ್ ಆಗಿರ್ಬೋದು, ಅಥವಾ ಕೋಡಿಂಗ್ ನಂಬರ್ ಆ್ಯಂಡ್ ಸಿಂಬಲ್ಸ್ ಆಗಿರ್ಬೋದು, ಕೋಡಿಂಗ್ ಆಫ್ ವರ್ಡ್ಸ್ ಆಗಿರ್ಬೋದು, ಲೆಟರ್ ಸಿಂಬಲ್ ಇಂಡಿವಿಜುವಲ್ ಕೋಡಿಂಗ್ ಆಗಿರ್ಬೋದು. ಸೊ ಸಾಕಷ್ಟು ಪ್ಯಾಟರ್ನ್ಗಳು ಬರ್ತಾ ಹೋಗುತ್ತೆ. ಸೊ ಅದರಲ್ಲಿ ನಾನು ಲೆಟರ್ ಸಿಂಬಲ್ ನಂಬರ್ ಸೀರೀಸ್ ಅಂದರೆ ಮಿಕ್ಸ್ಡ್ ಸೀರೀಸ್ ಅಂತ ಹೇಳ್ತೀವಿ. ಲೆಟರ್ ಆಗಿರ್ಬೋದು, ನಂಬರ್ ಆಗಿರ್ಬೋದು, ಸಿಂಬಲ್ಸ್ ಆಗಿರ್ಬೋದು, ಇದೆಲ್ಲದನ್ನು ಮಿಕ್ಸ್ ಮಾಡಿ ನಿಮಗೆ ಒಂದು ಸೀರೀಸನ್ನು ಕೊಡ್ತಾರೆ. ಸೊ ಆ ರೀತಿ ಸೀರೀಸನ್ನು ಇವತ್ತು ನಾನು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಡೈರೆಕ್ಟ್ ಕ್ವಶನ್ಸ್ ನೋಡೋದಾದರೆ, ಸೊ ಕ್ವಶನ್ಸ್ ಈ ರೀತಿ ಇದೆ. ಸ್ಟಡಿ ದಿ ಫಾಲೋವಿಂಗ್ ಅರೇಂಜ್ಮೆಂಟ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್ ಗಿವನ್ ಬಿಲೋ ಅಂತ ಹೇಳಿದ್ದಾರೆ. ಸೊ ಈ ಏನು ಅರೇಂಜ್ಮೆಂಟ್ ಕೊಟ್ಟಿದ್ದಾರೆ ನಿಮಗೆ ಸೀರೀಸಲ್ಲಿ ಕೊಟ್ಟಿದ್ದಾರೆ, ಅದರಲ್ಲಿ ಮಿಕ್ಸ್ಡ್ ಇದೆ. ನಂಬರ್ಸ್ ಇರುತ್ತೆ, ಅಥವಾ ನಂಬರ್ಸ್ ಕೊಡದೇ ಇರ್ಬೋದು. ನಂಬರ್ಸ್ ಜೊತೆಗೆ ಆಲ್ಫಾಬೆಟ್ಸ್ ಮತ್ತು ಸಿಂಬಲ್ಸ್ ಅಷ್ಟೇ ಕೊಡ್ಬೋದು, ಅಥವಾ ನಿಮಗೆ ಎಕ್ಸಾಮಲ್ಲಿ ನಂಬರು, ಆಲ್ಫಾಬೆಟ್ಸು, ಸಿಂಬಲ್ಸ್ ಎಲ್ಲದೂ ಕೊಡ್ಬೋದು. ಸೊ ಯಾವ ರೀತಿ ಬೇಕಾದರೂ ಕೇಳ್ಬೋದು. ಹಾಗಾಗಿ ಇಲ್ಲಿ ನಿಮಗೆ ಜಸ್ಟ್ ಆಲ್ಫಾಬೆಟ್ಸು ಅದರಲ್ಲಿ ಮತ್ತು ಸಿಂಬಲ್ಸ್ ಎರಡನ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ಸನ್ನು ನಾವು ನೋಡ್ತಾ ಹೋಗೋದ್ರೆ, ಸೊ ಫಸ್ಟ್ ಕ್ವಶನ್ಸ್ ಚೆಕ್ ಮಾಡ್ತಾ ಹೋಗೋಣ. ಇಫ್ ಆಲ್ ದಿ ಕಾನ್ಸೋನೆಂಟ್ಸ್ ಆರ್ ರೀಪ್ಲೇಸ್ಡ್ ಇಟ್ಸ್ ನೆಕ್ಸ್ಟ್ ಲೆಟರ್, ಅಂದರೆ ಎಲ್ಲ ಕಾನ್ಸೋನೆಂಟ್ಗಳನ್ನು ಮಾತ್ರ ನೆಕ್ಸ್ಟ್ ಲೆಟರಿಗೆ ನಾವು ರೀಪ್ಲೇಸ್ ಮಾಡಬೇಕು. ದೆನ್ ಹೌ ಮೆನಿ ಆಲ್ಫಾಬೆಟ್ಸ್ ಆರ್ ರೀಪ್ಲೇಸ್ಡ್ ಇನ್ ದಿ ನ್ಯೂ ಅರೇಂಜ್ಮೆಂಟ್ ಅಂತ ಹೇಳ್ತಾರೆ. ಸೊ ಅಂದರೆ ನ್ಯೂ ಅರೇಂಜ್ಮೆಂಟಲ್ಲಿ ಎಷ್ಟು ಆಲ್ಫಾಬೆಟ್ಸ್ಗಳು ರೀಪ್ಲೇಸ್ ಆಗಿರ್ತವೆ. ಸೊ ನೀವು ಈ ರೀತಿ ಕ್ವಶನ್ಸನ್ನು ಕೇಳಿದಾಗ ಇದನ್ನು ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಕಂಪ್ಲೀಟ್ ಸೀರೀಸನ್ನು ಬರ್ಕೊಳ್ಬೇಡಿ. ಸೊ ಅವ್ರು ಹೇಳಿರುವಂಥದ್ದೇನು, ಕಾನ್ಸೋನೆಂಟ್ಸನ್ನು ಮಾತ್ರ ರೀಪ್ಲೇಸ್ಡ್ ಇಟ್ಸ್ ನೆಕ್ಸ್ಟ್ ಲೆಟರ್ ಅಂತ ಹೇಳಿದ್ದಾರೆ. ಅಂದರೆ ಕಾನ್ಸೋನೆಂಟನ್ನು ನೆಕ್ಸ್ಟ್ ಲೆಟರಿಗೆ ರೀಪ್ಲೇಸ್ ಮಾಡಿದಾಗ ಹೌ ಮೆನಿ ಆಲ್ಫಾಬೆಟ್ಸ್ ಆರ್ ರೀಪ್ಲೇಸ್ಡ್ ಇನ್ ದಿ ನ್ಯೂ ಅರೇಂಜ್ಮೆಂಟ್ ಅಂತ ಕೇಳಿದ್ದಾರೆ. ಅಂದರೆ ನ್ಯೂ ಅರೇಂಜ್ಮೆಂಟಲ್ಲಿ ಎಷ್ಟು ಆಲ್ಫಾಬೆಟ್ಸ್ಗಳು ರಿಪೀಟ್ ಆಗ್ತವೆ ಅಂತ. ಅಂದರೆ ಮೋರ್ ದೆನ್ 1 ಟೈಮ್ಸ್ ಇರಬೇಕು ಒಂದು ಆಲ್ಫಾಬೆಟ್ಸು, ಅದು ರಿಪಿಟೇಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ ನಾವು. ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ ಇದಿಷ್ಟನ್ನು ಬರ್ಕೊಬಿಟ್ಟು ಮತ್ತೆ ಕಾನ್ಸೋನೆಂಟ್ಸನ್ನು ಚೆಕ್ ಮಾಡೋದು ಮಾಡಬೇಡಿ. ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬೇಡಿ. ಇದರಲ್ಲಿ ಜಸ್ಟ್ ಕಾನ್ಸೋನೆಂಟ್ಸ್ ಎಲ್ಲಿದೆ ನೋಡ್ತಾ ಹೋಗಿ, ಆ ಕಾನ್ಸೋನೆಂಟನ್ನು ನೆಕ್ಸ್ಟ್ ಲೆಟರಿಗೆ ರೀಪ್ಲೇಸ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಎಟ್ ಇದೆ, ನೆಕ್ಸ್ಟ್ ಇ ಅನ್ನೋದು ನಿಮಗೆ ಕಾನ್ಸೋನೆಂಟ್ ಅಲ್ಲ, ಓವೆಲ್ ಆಗುತ್ತೆ ಇ ಅನ್ನೋದು. ನೆಕ್ಸ್ಟ್ ಕೆಗೆ ಬಂದರೆ ಕೆಯ ನೆಕ್ಸ್ಟ್ ಲೆಟರ್. ಸೊ ಕೆಯ ನೆಕ್ಸ್ಟ್ ಲೆಟರ್ನ ನೀವು ಕನ್ಸಿಡರ್ ಮಾಡಬೇಕು. ಸೊ ಕೆ ಆದಮೇಲೆ ನಿಮಗೆ ಎಲ್ ಬರ್ತಾ ಹೋಗುತ್ತೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಆ ರೀತಿ ನೀವು ಕನ್ಸಿಡರೇಷನ್ ಮಾಡಿದರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಎಕ್ಸಾಮಲ್ಲಿ. ಯಾಕಂದರೆ ಪ್ರಿಲಿಮ್ಸಲ್ಲಿ ನೀವು ತುಂಬ ಸ್ಪೀಡಾಗಿ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಸ್ಪೀಡಾಗಿ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ ನೀವು. ಸೊ ಕೆ ಇದೆ ನಿಮಗೆ, ಕೆ ಆದಮೇಲೆ ನಿಮಗೆ ಇಲ್ಲಿ ಬರುವಂಥದ್ದು ನೆಕ್ಸ್ಟ್ ಲೆಟರ್ ಎಲ್ ಆಗಿರುತ್ತೆ. ಸೊ ನೆಕ್ಸ್ಟು ಆ್ಯಂಡ್ ಇದೆ. ಸೊ ಸಿಂಬಲ್ಗೆ ಅವ್ರು ಏನು ಹೇಳಿಲ್ಲ, ಜಸ್ಟ್ ಕಾನ್ಸೋನೆಂಟ್ಸನ್ನು ನೆಕ್ಸ್ಟ್ ಲೆಟರ್ ಹೇಳಿರೋದು. ಸೊ ವೈ ಇದೆ, ವೈನ ನೆಕ್ಸ್ಟ್ ಲೆಟರ್ ನಿಮಗೆ ಝೆಡ್ ಆಗಿರುತ್ತೆ. ಸೊ ಆರ್ ಇದೆ, ಆರ್ನ ನೆಕ್ಸ್ಟ್ ಲೆಟರ್ ಎಸ್ ಆಗಿರುತ್ತೆ. ನೆಕ್ಸ್ಟು ಸಿ ಇದೆ, ಸಿನ ನೆಕ್ಸ್ಟ್ ಲೆಟರ್ ಡಿ ಆಗಿರುತ್ತೆ. ಎನ ಟಚ್ ಮಾಡಬೇಡಿ, ಯಾಕಂದರೆ ಎ ಅನ್ನೋದು ಓವೆಲ್ಲು, ಕಾನ್ಸೋನೆಂಟ್ ಅಲ್ಲ. ಎಮ್ಮಿನ ನೆಕ್ಸ್ಟ್ ಲೆಟರ್ ಎನ್ ಆಗಿರುತ್ತೆ. ನೆಕ್ಸ್ಟ್ ಯು ಇದೆ, ಯುನ ನೀವು ಟಚ್ ಮಾಡಬೇಡಿ, ಯು ಹಾಗೆ ಬರೀರಿ, ಅಥವಾ ಇಲ್ಲಿ ನೀವು ಎನ ಹಾಗೆ ಬರೀಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟು ಫಸ್ಟ್ ಒನ್ನಲ್ಲಿ, ಯಾಕಂದರೆ ಅವರು ರಿಪೀಟ್ ಲೆಟರ್ ಕೇಳಿರೋದ್ರಿಂದ ಅದನ್ನು ಕೂಡ ಬರ್ಕೊಳ್ಳಿ. ಸೊ ಯಾವುದು ನಿಮಗೆ ಇ ಮತ್ತು ಎ ಚೇಂಜ್ ಆಗೋದಿಲ್ಲ. ಇಲ್ಲಿ ರಿಮೈನಿಂಗ್ ಸಿಂಬಲ್ಸಿನ ಅವಶ್ಯಕತೆ ಇಲ್ಲ, ಯಾಕಂದರೆ ಅವರು ರಿಪೀಟೆಡ್ ಲೆಟರ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಎ ಆಯಿತು, ನೆಕ್ಸ್ಟ್ ಎನ್ ಆಯಿತು. ನೆಕ್ಸ್ಟು ಆರ್ ಇದು ಸಿಂಬಲ್, ನಿಮಗೆ ಇದು ಲೆಟರ್ ಅಲ್ಲ. ನೆಕ್ಸ್ಟ್ ಯು ಚೇಂಜ್ ಮಾಡಬೇಡಿ, ಇವನ್ನ ಹಾಗೆ ಬರೀರಿ, ಯಾಕೆಂದರೆ ಯು ಅನ್ನೋದು ಓವೆಲ್. ನೆಕ್ಸ್ಟ್ ಎಲ್ ಇದೆ, ಎಲ್ಲಿರೋದನ್ನ ನೆಕ್ಸ್ಟ್ ಲೆಟರ್ ಎಮ್ ಆಗುತ್ತೆ. ನೆಕ್ಸ್ಟು ವಿ ಇದೆ, ಸೊ ವಿನ ನೆಕ್ಸ್ಟ್ ಲೆಟರ್ ನೀವು ಬರೀಬೇಕು. ಸೊ ನೆಕ್ಸ್ಟು ಡಬ್ಲ್ಯೂ ಆಗುತ್ತೆ. ನೆಕ್ಸ್ಟ್ ಕ್ಯೂ ಇದೆ, ಕ್ಯೂನ ನೆಕ್ಸ್ಟ್ ಲೆಟರ್ ಬರೀಬೇಕು. ಸೊ ಕ್ಯೂನ ನೆಕ್ಸ್ಟ್ ಲೆಟರ್ ನಿಮಗೆ ಆರ್ ಆಗುತ್ತೆ. ನೆಕ್ಸ್ಟು ಪಿ ಇದೆ, ಪಿನ ನೆಕ್ಸ್ಟ್ ಲೆಟರ್ ಬರೀಬೇಕು. ಸೊ ಪಿನ ನೆಕ್ಸ್ಟ್ ಲೆಟರು ಕ್ಯೂ ಆಗುತ್ತೆ. ಆ್ಯಶ್ ಬರೀಬೇಡಿ, ಯಾಕಂದರೆ ಅದು ಆಲ್ಫಾಬೆಟ್ಸ್ ಅಲ್ಲ. ಪಿನ ನೆಕ್ಸ್ಟ್ ಲೆಟರ್ ಕ್ಯೂ ಆಗುತ್ತೆ. ನೆಕ್ಸ್ಟ್ ಪರ್ಸೆಂಟೇಜ್ ಇಲ್ಲ, ಎಸ್ ಇದೆ, ಎಸ್ನ ನೆಕ್ಸ್ಟ್ ಲೆಟರ್ ನಿಮಗೆ ಟಿ ಆಗುತ್ತೆ. ಐನ ಹಾಗೆ ಬರೀರಿ, ಯಾಕಂದರೆ ಐ ಅನ್ನೋದು ಓವೆಲ್ಲು. ಡಬ್ಲ್ಯೂನ ನೆಕ್ಸ್ಟ್ ಲೆಟರ್ ಎಕ್ಸ್ ಆಗುತ್ತೆ. ನೆಕ್ಸ್ಟು ಓ ಇದೆ, ಸೊ ಇದನ್ನು ಹಾಗೆ ಬರೀರಿ, ಯಾಕಂದರೆ ನಿಮಗೆ ಇದು ಕನ್ಸಿಡರೇಷನಿಗೆ ಬರೋದಿಲ್ಲ. ನೆಕ್ಸ್ಟ್ ಟಿ ಇದೆ, ಟಿನ ನೆಕ್ಸ್ಟ್ ಲೆಟರ್ ನಿಮಗೆ ಯು ಆಗುತ್ತೆ.
ನೆಕ್ಸ್ಟು ಸಿಂಬಲ್ ಇದೆ, ಸಿಂಬಲನ್ನು ಹಾಗೆ ಬರ್ಕೊಳ್ಳಿ. ಜಿ ಇದೆ, ಜಿನ ನೆಕ್ಸ್ಟ್ ಲೆಟರ್ ನಿಮಗೆ ಹೆಚ್ಚಾಗುತ್ತೆ. ಸೊ ಇಲ್ಲಿ ಕನ್ಸಿಡರೇಷನ್ ಅವ್ರು ಹೇಳಿರುವಂಥದ್ದು 2 times ಹೌ ಮೆನಿ ಆಲ್ಫಾಬೆಟ್ಸ್ ಆರ್ ರಿಪೀಟೆಡ್ ಇನ್ ದಿ ಅರೇಂಜ್ಮೆಂಟ್ ಅಂತ ಹೇಳಿದ್ದಾರೆ. ಈ ಅರೇಂಜ್ಮೆಂಟಲ್ಲಿ ಎಷ್ಟು ಲೆಟರ್ಸ್ಗಳು ರಿಪೀಟ್ ಆಗಿದ್ದಾವೆ. ಹಾಗಾದರೆ ಇದರಲ್ಲಿ ಯಾವುದು ರಿಪೀಟ್ ಆಗಿದೆ? ಸೊ ರಿಪೀಟ್ ಆಗಿರ್ತಕ್ಕಂಥದ್ದು ಒಂದು ಯು ಅನ್ನೋದು 2 times ರಿಪೀಟ್ ಆಗಿದೆ, 2 ಕಡೆ ಯು ಅನ್ನೋದಿದೆ. ಸೊ ಹಾಗಾದರೆ ಕಂಪ್ಲೀಟ್ ಅರೇಂಜ್ಮೆಂಟಲ್ಲಿ ನಿಮಗೆ ಎಷ್ಟು ಲೆಟರ್ ರಿಪೀಟ್ ಆಯಿತು? ಓನ್ಲಿ 1 ಲೆಟರ್. ಅದು ಯಾವುದು ಅಂದರೆ ಯು ಮಾತ್ರ ನಿಮಗೆ ರಿಪೀಟ್ ಆಗಿರೋದು. ಆಪ್ಷನ್ ಬಿ ಆನ್ಸರ್ 1 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸಾಕಷ್ಟು ಆಸ್ಪಿರೆಂಟ್ಸ್ಗಳು ಈ ಕ್ವಶನ್ಸನ್ನು ಯಾವ ರೀತಿ ಮಾಡ್ತೀರಾ ಅಂದರೆ ಈ ಸೀರೀಸನ್ನ ಬರ್ಕೊಳ್ಳೋದು, ಮತ್ತೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳೋದು, ಸಿಂಬಲ್ಲು ಎಲ್ಲದನ್ನು ಬರೀತೀರ. ಯಾವುದೇ ಕಾರಣಕ್ಕೂ ಸಿಂಬಲ್ಸ್ ಬರೀಬೇಡಿ. ಅವ್ರು ಏನು ಹೇಳಿದ್ದಾರೆ, ಕಾನ್ಸೋನೆಂಟ್ ಹೇಳಿದ್ದಾರೆ, ಕಾನ್ಸೋನೆಂಟನ್ನು ಅಷ್ಟೇ ಬರೀರಿ. ಸೊ ಯಾವುದು ರಿಪೀಟ್ ಆಗುತ್ತೆ, ಆಲ್ರೆಡಿ ನಿಮಗೆ ಯು 1 time ರಿಪೀಟ್ ಆಯಿತು. ನೆಕ್ಸ್ಟ್ ಕ್ವಶನಲ್ಲೆಲ್ಲರೂ ಯು ಇದೆಯಾ ಚೆಕ್ ಮಾಡ್ಕೊಳ್ಳಿ. 1 time ಇದೆ, ಅಲ್ಲಿಗೆ ಯು ಅನ್ನೋದು 2 times ರಿಪೀಟ್ ಆಗಿದೆ. ಹಾಗಾಗಿ ಓನ್ಲಿ 1 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಹೌ ಮೆನಿ ಆಲ್ಫಾಬೆಟ್ಸ್ ಅಂತ ಕೇಳಿದ್ದಾರೆ, ಓನ್ಲಿ 1 ಆಲ್ಫಾಬೆಟ್ಸ್ ರಿಪೀಟೆಡ್ ಇನ್ ದಿ ನ್ಯೂ ಅರೇಂಜ್ಮೆಂಟ್. ಅದು ಯಾವುದು ಅಂದರೆ ನಿಮಗೆ ಯು ಅನ್ನೋದು ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ಸಾಧ್ಯವಾದಷ್ಟು ನೀವು ಶಾರ್ಟ್ಕಟ್ಗಳನ್ನು ಅಪ್ಲೈ ಮಾಡ್ತಾ ಹೋಗಿ ಅಥವಾ ಸ್ಪೀಡಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಸೆಕೆಂಡ್ ಕ್ವಶನ್ ನೋಡೋದಾದರೆ ಈ ಕ್ವಶನ್ಸ್ ಬೇಸ್ ಮೇಲೆ ಸೊ ಸೆಕೆಂಡ್ ಕ್ವಶನ್ ನಿಮಗೆ ಸೆಟ್ ಆಫ್ ಕ್ವಶನ್ಸ್ ಆಗಿರೋದ್ರಿಂದ 5 questions ಇರುತ್ತೆ. ಸೊ ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋಣ. ಹೌ ಮೆನಿ ಸಚ್ ಸಿಂಬಲ್ಸ್ ಆರ್ ದೇರ್ ಇನ್ ದಿ ಎಬೋ ಅರೇಂಜ್ಮೆಂಟ್ ಅಂತ ಹೇಳಿದ್ದಾರೆ. ಅಂದರೆ ಸೊ ಸಿಂಬಲ್ಸ್ ಹೇಳ್ತಾ ಇದ್ದಾರೆ ಅಂದರೆ ನೀವು ಸಿಂಬಲ್ಸನ್ನು ಬರ್ಕೊಳ್ಳಿ. ಸೊ ಎಬೋ ಅರೇಂಜ್ಮೆಂಟ್ ವಿಚ್ ಈಸ್ ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಬೈ ಕಾನ್ಸೋನೆಂಟ್, ಅಂದರೆ ಹಿಂದೆ ಕಾನ್ಸೋನೆಂಟ್ ಇರಬೇಕು, ಬಟ್ ನಾಟ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ವೋವೆಲ್. ಸೊ ಅಂದರೆ ಮುಂದೆ ವೋವೆಲ್ ಇರಬಾರ್ದು. ಸೊ ಅಂದರೆ ಸ್ಟ್ರೈಕ್ ಆಫ್ ಮಾಡ್ಕೊಳ್ಳಿ ಅಥವಾ ಇಂಟು ಮಾರ್ಕ್ ಹಾಕ್ಕೊಳ್ಳಿ. ನಾಟ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಎ ವೋವೆಲ್ ಅಂತ ಹೇಳಿದ್ದಾರೆ. ಅಂದರೆ ಸಿಂಬಲಿನ ಪ್ರಿಸೀಡಿಂಗ್ ಕಾನ್ಸೋನೆಂಟ್ ಇರಲೇಬೇಕು, ಮುಂದೆ ಏನಾದರೂ ನಡೆಯುತ್ತೆ. ಸೊ ಚೆಕ್ ಮಾಡೋದಾದರೆ ಫಸ್ಟ್ ಸಿಂಬಲ್ ನೋಡ್ತಾ, ಇದು ಎಸ್ ಅಲ್ಲ ಸಿಂಬಲ್, ನಾನು ಜಸ್ಟ್ ಎಸ್ ಅಂತ ಬರ್ದಿದ್ದೀನಿ. ಸೊ ಸಿಂಬಲ್ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಸಿಂಬಲ್ ಆಟ್ ಇದೆ, ಇದರ ಪ್ರಿಸೀಡಿಂಗ್ ಕಾನ್ಸೋನೆಂಟ್ ಇಲ್ಲ, ಬಿಡಬೇಕಾಗತ್ತೆ. ಕೆ ಇದೆ, ಕೆಯ ಪ್ರಿಸೀಡಿಂಗು ಕಾನ್ಸೋನೆಂಟ್ ಇದೆ. ಸೊ ಒಂದು ಟರ್ಮ್ ಸಿಕ್ತು ನಿಮಗೆ. ಕೊಟ್ಟಿರ್ತಕ್ಕಂಥ ಕ್ವಶನಲ್ಲಿ ಸ್ಕ್ರೀನನ್ನು ನೋಡಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಮುಂದೆ ಓವೆಲ್ ಇಲ್ಲ, ಸೊ ಓವೆಲ್ ಇರಬಾರ್ದು. ನಾಟ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಓವೆಲ್ ಅಂದರೆ ಓವೆಲ್ ಇರಬಾರ್ದು. ಸೊ ನೆಕ್ಸ್ಟ್ ಹಾಗಾಗಿ ಮುಂದೆ ಓವೆಲ್ ಇಲ್ಲ. ಆ್ಯಂಡ್ ಮತ್ತು ಕೆ ಇದೊಂದನ್ನು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟು ಇದನ್ನು ಕೂಡ ಕನ್ಸಿಡರ್ ಮಾಡ್ಬೋದು, ಮುಂದೆ ಓವೆಲ್ ಇಲ್ಲ. ನೆಕ್ಸ್ಟ್ ಇದು ಕೂಡ ಸಿಂಬಲ್ ಹಿಂದೆ ಕಾನ್ಸೋನೆಂಟ್ ಇದೆ ಬಟ್ ಮುಂದೆ ಓವೆಲ್ ಇದೆ. ಸೊ ಅಲ್ಲಿಗೆ ಇದು ಕನ್ಸಿಡರೇಷನಿಗೆ ಬರೋದಿಲ್ಲ ನಿಮಗೆ. ನೆಕ್ಸ್ಟ್ ಸಿಂಬಲಿನ ಪ್ರಿಸೀಡಿಂಗು, ಸೊ ಇಲ್ಲಿ ಒಂದು ಕಾನ್ಸೋನೆಂಟ್ ಇದೆ, ಮುಂದೆ ಓವೆಲ್ ಇಲ್ಲ, ಕನ್ಸಿಡರ್ ಮಾಡ್ಬೋದು. ಸಿಂಬಲ್ನ ಪ್ರಿಸೀಡಿಂಗ್ ಕಾನ್ಸೋನೆಂಟ್ ಇದೆ, ಮುಂದೆ ಓವೆಲ್ ಇಲ್ಲ, ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟು ಅಗೈನ್ ಸಿಂಬಲ್ನ ಪ್ರಿಸೀಡಿಂಗ್ ಕಾನ್ಸೋನೆಂಟ್ ಇದೆ, ಮುಂದೆ ಓವೆಲ್ ಇಲ್ಲ, ಕಾನ್ಸೋನೆಂಟ್ ಇದೆ, ಕನ್ಸಿಡರ್ ಮಾಡ್ಬೋದು. ಸಿಂಬಲ್ನ ಪ್ರಿಸೀಡಿಂಗ್ ಕಾನ್ಸೋನೆಂಟ್ ಇದೆ ಬಟ್ ಇಲ್ಲಿ ಕನ್ಸಿಡರ್ ಮಾಡೋದಕ್ಕೂ ಮೊದಲು ನಿಮಗೆ ಇಲ್ಲೇ ಗೊತ್ತಾಯಿತು, ನೆಕ್ಸ್ಟ್ ಕಂಟಿನ್ಯೂ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ 1 2 3 4 5 ಆಲ್ರೆಡಿ ನಿಮಗೆ ಇಲ್ಲಿ 1 2 3 4 ಮತ್ತು 5 ಪ್ಯಾಟ್ರನ್ ಸಿಗ್ತಾ ಇದೆ. ಸೊ ಇಲ್ಲಿ 5 ಆಪ್ಷನ್ ಇದೆಯಾ ನೋಡ್ಕೊಳ್ಳಿ. ಸೊ ಯಾವತ್ತು 3 ಇದೆ, 3 ಆದಮೇಲೆ 4 ಇದೆ. ಸೊ ನಿಮಗೆ ಆಲ್ರೆಡಿ 5 ಸಿಕ್ಕಿದೆ ಅಂದರೆ ಆನ್ಸರ್ ಮೋರ್ ದ್ಯಾನ್ 4 ಆಗಿರಬೇಕು. ಸೊ ಎಕ್ಸಾಮಲ್ಲಿ ಸ್ಮಾರ್ಟ್ ಆನ್ಸರು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಇದೊಂದು ಹೌದು, ಇದು ಹೌದು, ನೆಕ್ಸ್ಟ್ ಟಿ ಇದೆ, ಇಲ್ಲಿ 2 ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೇ ಇಲ್ಲ ನಿಮಗೆ. ಯಾಕೆಂದರೆ 5 ಬಂದಿದೆ, ನೀವು ಆನ್ಸರ್ ಮಾಡ್ತಾ ನಿಮಗೆ ಆಪ್ಷನನ್ನು ನೋಡುವಂತಹ ಹ್ಯಾಬಿಟನ್ನು ಬೆಳೆಸ್ಕೊಳ್ಳಿ. ಇಲ್ಲಿ 5 ಬಂದಿದೆ, ಮೋರ್ ದ್ಯಾನ್ 4 ಆನ್ಸರ್ ಇದೆ. ಸೊ ಮುಂದೆ ಮೂವ್ಮೆಂಟ್ ಆಗೋ ಅವಶ್ಯಕತೆ ಇಲ್ಲ, ಮುಂದೆ ಎಷ್ಟಾದರೂ ಇರಲಿ ನಿಮ್ಮ ಆನ್ಸರ್ ಮೋರ್ ದ್ಯಾನ್ 4 ಆಪ್ಷನ್ ಇ ಅನ್ನೋದು ರೈಟ್ ಆನ್ಸರ್ ಆಗಿರಲೇಬೇಕು. ಹಾಗಾಗಿ ಸಾಧ್ಯವಾದಷ್ಟು ಸ್ಪೀಡಾಗಿ ಸ್ವಲ್ಪ ಸ್ಮಾರ್ಟ್ ವರ್ಕನ್ನು ಮಾಡ್ತಾ ಹೋಗಬೇಕಾಗತ್ತೆ ಎಕ್ಸಾಮಲ್ಲಿ. ಸೊ ದೆನ್ ಓನ್ಲಿ ಏನು ಮಾಡ್ಬೋದು, ನೀವು ಪ್ರಿಲಿಮ್ಸಲ್ಲಿ ನಂಬರ್ ಆಫ್ ಕ್ವಶನ್ಸನ್ನು ಜಾಸ್ತಿ ಅಟೆಂಡ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾದರೆ ಆನ್ಸರು ಮೋರ್ ದ್ಯಾನ್ 4 ಅನ್ನೋದು ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ಈ ಕ್ವಶನ್ಸ್ ಬೇಸ್ ಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಥರ್ಡ್ ಕ್ವಶನ್ಸ್ ಯಾವ ರೀತಿ ಇದೆ ಅಂತ. 4 of the following are alike in a certain way based on their position in the above arrangement ಅಂತ ಹೇಳಿದ್ದಾರೆ. ಅಂದರೆ ಯಾವುದೋ ಒಂದು ಬೇಸ್ ಮೇಲೆ ಸೊ ಅವು ಫಾರ್ಮೇಷನ್ ಮಾಡಿದ್ದಾರೆ. ನೆಕ್ಸ್ಟು ಆ್ಯಂಡ್ ಸೊ ಫಾರ್ಮ್ ಎ ಗ್ರೂಪ್ ವಿಚ್ ಇಸ್ ದ ಒನ್ ದ್ಯಾಟ್ ಡಸ್ ನಾಟ್ ಬಿಲಾಂಗ್ ಟು ಗ್ರೂಪ್. ಯಾವುದೋ ಒಂದು ಈ ಗ್ರೂಪಿಗೆ ಕನ್ಸಿಡರೇಷನ್ ಬರಲ್ಲ. ಅಂದರೆ ಯಾವುದೋ ಒಂದು 4 ಒಂದು ರೀತಿ ಇರುತ್ತೆ, ಇನ್ನೊಂದು ಡಿಫ್ರೆಂಟ್ ಆಗಿರುತ್ತೆ, ಅದನ್ನೇ ನಾಟ್ ಬಿಲಾಂಗ್ಸ್ ಟು ಗ್ರೂಪ್ ಅಂತ ಹೇಳ್ತೀವಿ. ಫಸ್ಟ್ ಚೆಕ್ ಮಾಡೋದಾದರೆ ಇ ಆರ್ ಆ್ಯಂಡ್ ಇದೆ. ಸೊ ಇಲ್ಲಿ ಇ ಇದೆ, ಆರ್ ಇದೆ, ಮಿಡಲಲ್ಲಿ 3 ಲೆಟರ್ಸ್ ನಡುವೆ ಆ್ಯಂಡ್ ಇದೆ, ಅದನ್ನು ಯೂಸ್ ಮಾಡಿದ್ದಾರೆ. ಸೊ ಕರೆಕ್ಟಾಗಿ ನೀವು ಐಡೆಂಟಿಫೈ ಮಾಡೋದಾದರೆ ಇ ಮತ್ತು ಆರ್. ಕೊಟ್ಟಿರ್ತಕ್ಕಂಥ ಕ್ವಶನನ್ನೇ ನೋಡ್ತಾ ಹೋಗಿ, ಮತ್ತೆ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ.
ಇ ಮತ್ತು ಆರ್ ಇದೆ, ಇ ಮತ್ತು ಆರ್ ನಡುವೆ 3 ಲೆಟರ್ ಬರುತ್ತೆ, ಅದರಲ್ಲಿ ಮಿಡಲ್ ಲೆಟರ್ ಆ್ಯಂಡ್ ಬರೆದಿದ್ದಾರೆ. ಸೊ ಇ ಮತ್ತು ಆರ್ ಇದು ಎರಡರ ನಡುವೆ 3 ಲೆಟರ್ಸ್ ಬರುತ್ತೆ ನಿಮಗೆ ಸೀರೀಸಲ್ಲಿ. ಮಿಡಲಲ್ಲಿ ಬರ್ತಕ್ಕಂತಹ ಲೆಟರ್ನ ಅಥವಾ ಸಿಂಬಲ್ನ ಲಾಸ್ಟಿಗೆ ಬರ್ದಿದ್ದಾರೆ, ಅಥವಾ ಮಿಡಲಲ್ಲಿ ಬರ್ತಕ್ಕಂಥ ಎಲಿಮೆಂಟ್. ಸೊ ಇದು ಒಂದು ರೀತಿ ಇದೆ. ನೆಕ್ಸ್ಟ್ ಇದೇ ರೀತಿ ಇದೆಯಾ ಚೆಕ್ ಮಾಡೋಣ. CUM ಇದೆ. ಸೊ ಸಿ ಇಲ್ಲಿದೆ, ಯು ಇಲ್ಲಿದೆ, ಎಮ್ ಇಲ್ಲಿದೆ. ಮಿಡಲಲ್ಲಿ 3 ಲೆಟರ್ಸ್ ಬರುತ್ತೆ, ಅದರ ಮಧ್ಯದ್ದು ಸರಿ ಇದೆ. ಸಿ ಮತ್ತು ಯು ಬರೆದಿದ್ದಾರೆ, ಮಿಡಲಲ್ಲಿ 3 ಲೆಟರ್ಸ್ನ ಮಿಡ್ಲಲ್ಲಿ ಬರುವಂಥದ್ದನ್ನು ಲಾಸ್ಟಿಗೆ ಬರೆದಿದ್ದಾರೆ, ಕರೆಕ್ಟ್ ಇದೆ. ಇಲ್ಲಿ ಯಾವ ರೀತಿ ಆ್ಯಂಡ್ ಬರೆದಿದ್ರು, ಇಲ್ಲಿ ಎಮ್ ಬರೆದಿದ್ದಾರೆ. ನೆಕ್ಸ್ಟು LV ಇದೆ. ಸೊ ಚೆಕ್ ಮಾಡೋದಾದರೆ ಎಲ್ ಮತ್ತು ಆ್ಯಶ್ ಮಿಡಲಲ್ಲಿ 3 ಲೆಟರ್ಸ್, ಮಿಡ್ಲಲ್ಲಿ ವಿ, ಇದು ಕೂಡ ಕರೆಕ್ಟ್ ಇದೆ. LV ಇದು ಸೇಮ್ ಪ್ಯಾಟ್ರನ್ ಫಾಲೋ ಆಗ್ತಾ ಇದೆ. ನೆಕ್ಸ್ಟು PW ಪರ್ಸೆಂಟೇಜ್ ಇದೆ. PW ಪರ್ಸೆಂಟೇಜ್, ಇಲ್ಲಿ ಬರಿಬೇಕಾಗಿದ್ದು ಅವರು PW ಸರಿ ಇದೆ, ಬಟ್ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಕೊಡಬಾರ್ದಿತ್ತು. PW ನಿಮಗೆ ಎಸ್ ಕೊಟ್ಟಿದ್ರೆ ಕರೆಕ್ಟ್ ಆಗ್ತಾಯಿತ್ತು ನಿಮ್ಮ ಆನ್ಸರ್, ಇದರ ಪ್ರಕಾರನೇ ಫಾಲೋ ಆಗ್ತಾಯಿತ್ತು. ಹಾಗಾಗಿ ನಿಮ್ಮ ಆನ್ಸರು ಇಲ್ಲಿ ವೇರಿಯೇಷನ್ಸ್ ಬರ್ತಾ ಇರುವಂಥದ್ದು ಆಪ್ಷನ್ ಡಿ ಅಲ್ಲಿ. ಹಾಗಾಗಿ ಡಿ ಅನ್ನೋದು ನಿಮ್ಮ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಚೆಕ್ ಮಾಡೋದ್ರೆ SOW ಇದೆ. SO ಮಿಡಲಲ್ಲಿ ಇರ್ತಕ್ಕಂತಹ ಲೆಟರ್ನ ಬರೆದಿದ್ದಾರೆ, ಎಸ್ ಮತ್ತು O ಮಿಡ್ಲಲ್ಲಿ W ಇದೆ, ಅಲ್ಲಿಗೆ ಸರಿ ಇದೆ SOW. ಸೊ ಸೇಮ್ ಪ್ಯಾಟ್ರನ್. ಸೊ ER ಆ್ಯಂಡ್ CUM LV SOW ಇದು ಒಂದು ರೀತಿ ಪ್ಯಾಟ್ರನ್ ಫಾಲೋ ಆಗ್ತದೆ. PW ಪರ್ಸೆಂಟೇಜು ಡಿಫ್ರೆಂಟ್ ಇದೆ, ಹಾಗಾಗಿ ಇದು ನಾಟ್ ಬಿಲಾಂಗ್ಸ್ ಟು ಗ್ರೂಪ್. ಆಪ್ಷನ್ ಡಿ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಬಟ್ ನೀವು ಎಕ್ಸಾಮಲ್ಲಿ ಇದು ಯಾವುದನ್ನು ಬರ್ಕೊಳ್ಳೋಕೆ ಹೋಗ್ಬಿಡಿ, ಡೈರೆಕ್ಟಾಗಿ ಇಲ್ಲಿ ಚೆಕ್ ಮಾಡ್ತಾ ಹೋಗಿ. ಸೊ ನೀವು ಸ್ಪೀಡಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸನ್ನ ನೋಡ್ತಾ ಹೋಗೋಣ. 4th ಕ್ವಶನ್ಸನ್ನ, ಹೌ ಮೆನಿ ಸಚ್ ಆಲ್ಫಾಬೆಟ್ಸ್ ಆರ್ ದೇರ್ ಇನ್ ದಿ ಅರೇಂಜ್ಮೆಂಟ್ ಅಥವಾ ಇನ್ ದಿ ಎಬೋ ಅರೇಂಜ್ಮೆಂಟ್, ಈಚ್ ಆಫ್ ವಿಚ್ ಈಸ್ ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಆ್ಯಂಡ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಎ ಸಿಂಬಲ್ ಅಂತ ಹೇಳಿದ್ದಾರೆ. ಅಂದರೆ ಹೌ ಮೆನಿ ಸಚ್ ಆಲ್ಫಾಬೆಟ್ಸ್ ಹೇಳ್ತಾ ಇರೋದು. ಸೊ ಆಲ್ಫಾಬೆಟ್ಸ್ ಹೇಳ್ತಾ ಇದ್ದಾರೆ ಅಂದರೆ ಅದು ಓವೆಲ್ಸ್ ಆರು ಆಗಿರ್ಬೋದು, ಕಾನ್ಸೋನೆಂಟ್ಸ್ ಆರು ಆಗಿರ್ಬೋದು. ಇನ್ ದಿ ಎಬೋ ಅರೇಂಜ್ಮೆಂಟ್, ಈಚ್ ಆಫ್ ವಿಚ್ ಈಸ್ ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಆ್ಯಂಡ್ ಫಾಲೋಡ್ ಬೈ ಸಿಂಬಲ್. ಅಂದರೆ ಪ್ರಿಸೀಡೆಡ್ ಬೈ ಕೂಡ ಸಿಂಬಲ್ ಇರಬೇಕು, ಫಾಲೋಡ್ ಬೈ ಕೂಡ ಸಿಂಬಲ್ ಇರಬೇಕು. ಅಂತಹ ಅರೇಂಜ್ಮೆಂಟ್ಗಳು ಎಷ್ಟಿದೆ? ಎಸ್ ಅಂದರೆ ಸಿಂಬಲ್ ಅಂತ ಅರ್ಥ, ಎ ಅಂದರೆ ಆಲ್ಫಾಬೆಟ್ಸು, ಇದು ಸಿಂಬಲ್. ಸೊ ಫಸ್ಟ್ ಆಲ್ಫಾಬೆಟ್ಸ್ ನೋಡಿ, ಪ್ರಿಸೀಡಿಂಗು ಸಕ್ಸೀಡಿಂಗ್, ಫಾಲೋಡ್ ಇಮಿಡಿಯೇಟ್ಲಿ ಫಾಲೋಡ್ ಅಂತ ಹೇಳ್ತೇವೆ. ಅಂದರೆ ಪ್ರಿಸೀಡಿಂಗ್ ಸಕ್ಸೀಡಿಂಗ್ ಎರಡು ಸಿಂಬಲ್ಲೇ ಇರಬೇಕು. ಆಲ್ಫಾಬೆಟ್ಸು ಪ್ರಿಸೀಡಿಂಗ್ ಸಕ್ಸೀಡಿಂಗ್ ಸಿಂಬಲ್ ಇದೆಯಾ? ಇಲ್ಲ. ಆಲ್ಫಾಬೆಟ್ಸು ಪ್ರಿಸೀಡಿಂಗ್ ಸಕ್ಸೀಡಿಂಗ್ ಸಿಂಬಲ್ ಇದೆಯಾ? ಇಲ್ಲ. ನೆಕ್ಸ್ಟ್ ವೈ ಅನ್ನೋದು ಆಲ್ಫಾಬೆಟ್ಸು, ಪ್ರಿಸೀಡಿಂಗ್ ಸಿಂಬಲ್ ಇದೆ, ಸಕ್ಸೀಡಿಂಗ್ ಇಲ್ಲ. ಆರ್ ಅನ್ನೋದು ಆಲ್ಫಾಬೆಟ್ಸು, ಸಕ್ಸೀಡಿಂಗ್ ಇದೆ, ಪ್ರಿಸೀಡಿಂಗ್ ಇಲ್ಲ. ನೆಕ್ಸ್ಟ್ ಚೆಕ್ ಮಾಡ್ತಾ ಹೋದರೆ ಸಿಯ ಪ್ರಿಸೀಡಿಂಗ್ ಸಿಂಬಲ್ ಇದೆ, ಸಕ್ಸೀಡಿಂಗ್ ಇಲ್ಲ. ಎಮ್ನ ಸಕ್ಸೀಡಿಂಗ್ ಸಿಂಬಲ್ ಇದೆ, ಪ್ರಿಸೀಡಿಂಗ್ ಇಲ್ಲ. ನೆಕ್ಸ್ಟು ಎಲ್ನ ಸಕ್ಸೀಡಿಂಗ್ ಸಿಂಬಲ್ ಇದೆ, ಪ್ರಿಸೀಡಿಂಗ್ ಇಲ್ಲ. ನೆಕ್ಸ್ಟು ವಿ ಅನ್ನೋದು ಆಲ್ಫಾಬೆಟ್ಸು, ವಿಯ ಸಕ್ಸೀಡಿಂಗ್ ಇಲ್ಲ, ಪ್ರಿಸೀಡಿಂಗ್ ಸಿಂಬಲ್ ಇದೆ. ನೆಕ್ಸ್ಟು ಕ್ಯೂ ಅನ್ನು ಪ್ರಿಸೀಡಿಂಗ್ ಸಿಂಬಲ್ ಇಲ್ಲ, ಸಕ್ಸೀಡಿಂಗ್ ಇದೆ. ಬಟ್ ಪಿ ಅನ್ನೋದು ಆನ್ಸರ್ ಮಾಡ್ಬೋದು ನೀವು ಇದನ್ನು, ಯಾಕಂದರೆ ಪಿ ಅನ್ನೋದು ನಿಮಗೆ ಆಲ್ಫಾಬೆಟ್ಸ್ ಆಗುತ್ತೆ, ಸಕ್ಸೀಡಿಂಗು ಸಿಂಬಲ್ ಇದೆ, ಪ್ರಿಸೀಡಿಂಗು ಸಿಂಬಲ್ ಇದೆ. ಹಾಗಾದರೆ ಪಿಯ ಪ್ರಿಸೀಡಿಂಗು ಆ್ಯಶ್ ಬರುತ್ತೆ, ಸಕ್ಸೀಡಿಂಗ್ ಪರ್ಸೆಂಟೇಜ್ ಬರುತ್ತೆ. ಪಿ ಅನ್ನೋದು ಆಲ್ಫಾಬೆಟ್ಸು, ಆ್ಯಶ್ ಅನ್ನೋದು ಸಿಂಬಲ್ಲು, ಪರ್ಸೆಂಟೇಜ್ ಅನ್ನೋದು ಸಿಂಬಲ್ಲು, ಆಲ್ಫಾಬೆಟ್ಸು ಸಿಂಬಲ್ಲು. ನಿಮ್ಮ ಆನ್ಸರ್ 1 ಆಗಿರಬೇಕು. ನೆಕ್ಸ್ಟ್ ಚೆಕ್ ಮಾಡಿ. ಆಲ್ಫಾಬೆಟ್ಸ್ ಎಸ್ ಇದೆ, ಪ್ರಿಸೀಡಿಂಗ್ ಸಿಂಬಲ್ ಇದೆ, ಸಕ್ಸೀಡಿಂಗ್ ಇಲ್ಲ. W ಅನ್ನೋದು ಆಲ್ಫಾಬೆಟ್ಸು, ಸಕ್ಸೀಡಿಂಗ್ ಸಿಂಬಲ್ ಇದೆ, ಪ್ರಿಸೀಡಿಂಗ್ ಇಲ್ಲ. ನೆಕ್ಸ್ಟ್ ಟಿ ಅನ್ನೋದು ಇಲ್ಲಿ ಪ್ರಿಸೀಡಿಂಗ್ ಸಿಂಬಲ್ ಇಲ್ಲ, ಸಕ್ಸೀಡಿಂಗ್ ಇದೆ. ಸೊ ಹಾಗಾಗಿ ನಿಮ್ಮ ಆನ್ಸರು ಆಪ್ಷನ್ ಬಿ, ಆನ್ಸರ್ 1 ಅನ್ನೋದು ರೈಟ್ ಆನ್ಸರ್ ಆಗಿರಲೇಬೇಕು. ಅದು ಯಾವುದು ಅಂದರೆ ಆ್ಯಶ್ ಪಿ ಪರ್ಸೆಂಟೇಜ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಸ್ವಲ್ಪ ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗಿ, ಯಾಕಂದರೆ ಆಲ್ರೆಡಿ ಈ ರೀತಿ ಪ್ಯಾಟ್ರನನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಹಾಗಾಗಿ ನೀವು ಸ್ಪೀಡ್ ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ಮುಂಬರ್ತಕ್ಕಂತಹ ಎಕ್ಸಾಮಿಗೂ ಕೂಡ ಅದು ನಿಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋದಾದರೆ, which of the following element is 10th to the right of element which is 18th from the right end? ಸೊ ಈ ರೀತಿ ಕ್ವಶನ್ಸ್ ಕೊಟ್ಟಾಗ ಡೈರೆಕ್ಷನ್ಸ್ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ನಾನು. 10th to the right of the element which is 18th from the right end, ಎರಡೂ ಕೂಡ ಸೇಮ್ ಡೈರೆಕ್ಷನ್. ಅಂದರೆ ಎರಡೂ ಕೂಡ ರೈಟ್ ಡೈರೆಕ್ಷನ್ ಇದೆ, ಅಂದರೆ ರೈಟ್ ಸೈಡಿಂದ ಕೌಂಟ್ ಮಾಡಬೇಕು ಅಂತ ಅರ್ಥ. ಸೊ ಎರಡೂ ಸೇಮ್ ಡೈರೆಕ್ಷನ್ ಇದ್ದಾಗ ಇದು ಎರಡರ ನಡುವಿನ ಡಿಫ್ರೆನ್ಸನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೆ ನಾನು. ಆಪೋಸಿಟ್ ಡೈರೆಕ್ಷನ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಸೇಮ್ ಡೈರೆಕ್ಷನ್ ಇದ್ದರೆ ಮೈನಸ್ ಮಾಡ್ಕೊಳ್ಳಿ. 18 ಮತ್ತು 10 ಹೇಳಿದ್ದಾರೆ. 18 ಮತ್ತು 10 ನಡುವೆ ಡಿಫ್ರೆನ್ಸ್ ನಿಮಗೆ 8 ಬರುತ್ತೆ. ರೈಟ್ ಸೈಡಿಂದ 8th ಎಲಿಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ 1 2 3
4 5 6 7 8. ಸೊ ಆನ್ಸರ್ ಎಸ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಆಪ್ಷನ್ ಡಿ ಎಸ್ ಅನ್ನೋದು ನಿಮ್ಮ ಆನ್ಸರ್ ಆಗಿರಲೇಬೇಕು. ಸೊ ನಾನು ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೆ ಇಲ್ಲಿ 1 2 3 ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನೀವು ರೈಟ್ ಸೈಡಿಂದ 8th ಎಲಿಮೆಂಟನ್ನು ಯಾವುದೇ ಕಾರಣಕ್ಕೂ ಎಕ್ಸಾಮಲ್ಲಿ 1 2 3 ಅಂತ ಕ್ಯಾಲ್ಕುಲೇಟ್ ಮಾಡಬೇಡಿ. ಸೊ ಅದು 3 ಪೇರ್ ತಗೊಳ್ಳಿ ಅಥವಾ 4 ಪೇರ್ ತಗೊಳ್ಳಿ. ಸೊ 4 ಪೇರ್ ತಗೊಂಡ್ರೆ ಇದು 4 ಆಯಿತು. ನೆಕ್ಸ್ಟು 4 ಅಂದರೆ ಇಲ್ಲಿಗೆ ಬರಲೇಬೇಕು. 5 6 7 8. ಸೊ ಎಸ್ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೀವು 1 2 3 ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ರೀತಿ ಕ್ವಶನ್ಸ್ಗಳನ್ನು ಎಕ್ಸಾಮಲ್ಲಿ ಕೇಳ್ತಾರೆ ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ. ಆಪ್ಷನ್ ಡಿ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ, ಎಸ್ ಅನ್ನೋದು ಆನ್ಸರ್. ಹಾಗಾಗಿ ಸೇಮ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ರೀತಿ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ ನಿಮಗೆ, ಅದು ಆಪೋಸಿಟ್ ಡೈರೆಕ್ಷನ್ಸ್ ಕೊಡಲಿ. ಸೊ ರೈಟ್ ಆ್ಯಂಡ್ ಲೆಫ್ಟ್ ಕೊಟ್ರೆ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಆಪೋಸಿಟ್ ಡೈರೆಕ್ಷನ್. ಲೆಫ್ಟ್ ಹೇಳಿ, ಫಸ್ಟ್ ಲೆಫ್ಟ್ ಹೇಳಿ ಆಮೇಲೆ ರೈಟ್ ಹೇಳಿದ್ರು ಆ್ಯಡ್ ಮಾಡ್ಕೊಳ್ಳಿ. ಸೊ ಎರಡು ಫಸ್ಟು ರೈಟ್ ಹೇಳಿದ್ದಾರೆ ಆಮೇಲೂ ರೈಟ್ ಹೇಳಿದ್ದಾರೆ. ಸೊ ಇದನ್ನು ನೀವು ಮೈನಸ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಕಾರಣಕ್ಕೂ ಸೇಮ್ ಡೈರೆಕ್ಷನ್ಸ್ ಕೊಟ್ಟಾಗ ಪ್ಲಸ್ ಮಾಡಬೇಡಿ, ಸೇಮ್ ಡೈರೆಕ್ಷನ್ ಕೊಟ್ಟಾಗ ಮೈನಸ್ ಮಾಡ್ಕೊಳ್ಳಿ. ಅಥವಾ ಫಸ್ಟು ಏನಾದರೂ ಲೆಫ್ಟ್ ಹೇಳಿ ನೆಕ್ಸ್ಟು ಲೆಫ್ಟ್ ಹೇಳಿದರೆ ಇಲ್ಲೂ ಕೂಡ ಮೈನಸ್ ಮಾಡ್ಕೊಳ್ಳಿ. ಸೇಮ್ ಡೈರೆಕ್ಷನ್ ಮೈನಸ್ ಮಾಡಿ, ಆಪೋಸಿಟ್ ಡೈರೆಕ್ಷನ್ ಆ್ಯಡ್ ಮಾಡಿ. ಅಷ್ಟು ಗೊತ್ತಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಎಕ್ಸಾಮ್ಗಳಲ್ಲಿ. ಸೊ ಹಾಗಾಗಿ ಪ್ರಿಲಿಮ್ಸ್ಗಳಲ್ಲಿ ನಿಮಗೆ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಹಾಗಾಗಿ ನೀವು ಈಸಿಯಾಗಿ 5 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಸೊ ನಿಮಗೆ ಇನ್ನಷ್ಟು ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ ನಮ್ಮ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಯೂಟ್ಯೂಬ್ ಚಾನಲಲ್ಲಿ, ಅಥವಾ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ಅಥವಾ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. ಸೊ ಅದರಲ್ಲೂ ಕೂಡ ನಿಮ್ಮ ಮೆಟೀರಿಯಲ್ಸ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಬೋದು. ವಾಟ್ಸಪ್ ಗ್ರೂಪ್ಗಳಲ್ಲಿ PDF ಮೆಟೀರಿಯಲ್ಸ್ ಆಗಿರ್ಬೋದು, ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ಕಮ್ಯುನಿಟಿ ಅನ್ನುವಂತಹ ಆಪ್ಷನಲ್ಲಿ ನಿಮಗೆ ಮೆಟೀರಿಯಲ್ ಸಿಗ್ತಾ ಹೋಗುತ್ತೆ. ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ PDF ಮೆಟೀರಿಯಲ್ ಸಿಗುತ್ತೆ. ಇದೆಲ್ಲದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ IBPS ಕ್ಲರ್ಕ್ ಕೂಡ ನೋಟಿಫಿಕೇಶನ್ಸ್ ಆಗಿದೆ, ಅದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಅದೇ ರೀತಿ ಯಾರೆಲ್ಲ ಮುಂಬರ್ತಕ್ಕಂತಹ SBI ಮೇನ್ಸಿಗೆ ಆಗಿರ್ಬೋದು, ಅಥವಾ RRB ಕ್ಲರ್ಕ್ ಪ್ರಿಲಿಮ್ಸ್ ಆಗಿರ್ಬೋದು, ಅಥವಾ IBPS ಕ್ಲರ್ಕ್ ಪ್ರಿಲಿಮ್ಸಿಗೆ ನೀವು ಏನು ಪ್ರಿಪ್ರೇಷನ್ ಆಗ್ತಾ ಇದ್ದೀರಾ, ನಿಮ್ಮ ಪ್ರಿಪ್ರೇಷನ್ನ ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಕ್ಲಾಸನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.